ದೇವರ ಅತಿಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಈ ಮಹಾ ಉಪವಾಸ ದಿನಗಳ ಈ ಸುದಿನದಲ್ಲಿಯೂ ನಿಮ್ಮೊಡನೆ ವೇದ ವಚನವನ್ನು ಹಂಚುವುದಕ್ಕಾಗಿ ದೇವರು ಕೊಟ್ಟಂತಹ ಸದವಕಾಶಕ್ಕಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಇವತ್ತಿನ ಧ್ಯಾನಕ್ಕಾಗಿ ಪವಿತ್ರ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17ರಿಂದ 24 ತನಕ ಇರುವ ವಚನಗಳು. ಪಾಪದ ಪ್ರಜ್ಞೆಯ ಮೂಲಕ ಶುದ್ಧೀಕರಣ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ದೇವರ ಕಡೆಗೆ ತಿರುಗುವ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಆಗುವಂತಹ ಸಂತೋಷವನ್ನು ಸೂಚಿಸುವ 3 ದೃಷ್ಟಾಂತಗಳು ಒಳಗೊಂಡಿದೆ. ಕಳೆದು ಹೋದಂಥ ಕುರಿ, ಕಳೆದು ಹೋದಂಥ ಪಾವಲಿ, ತಂದೆಯ ಬದುಕನ್ನು ಹಾಳು ಮಾಡಿ ತಿರುಗಿ ಬಂದಂತಹ ಮಗನು. ಈ ದಿನದ ಧ್ಯಾನವು ಒಬ್ಬ ವ್ಯಕ್ತಿಯ ಮಾನಸಾಂದ್ರದಲ್ಲಿ ಉಂಟಾಗುವಂಥ ಪರಲೋಕದ ಸಂತೋಷವನ್ನು ಸೂಚಿಸಲಾಗಿದೆ. ಒಬ್ಬ ತಂದೆಯ ಇಬ್ಬರೂ ಮಕ್ಕಳಲ್ಲಿ ತುಂಬಿದಂದಾಗ ಸ್ವಾರ್ಥತೆ. ಹಿರಿಯ ಮಗನು ಎಲ್ಲವನ್ನೂ ತನ್ನದೇ ಎಂಬುದಾಗಿ ಯೋಜಿಸಿಕೊಂಡಿದ್ದವನು. ಅದೇ ರೀತಿಯಲ್ಲಿ ಹಿರಿಯವನು ತನಗೆ ಬರಬೇಕಾದಂದಾಗ ತಂದೆಯ ಬದುಕಿನ ಪಾಲನ್ನು ಕೇಳಿ ಪಡೆದುಕೊಂಡು ತಂದೆಯಿಂದ ದೂರ ಹೋಗಿ ಎಲ್ಲವನ್ನು ಹಾಳು ಮಾಡುವಂತಹ ಸ್ವಾರ್ಥತೆಯ ಮನೋಭಾವದಲ್ಲಿ ಇದ್ದವನು. ಆದರೆ ಪ್ರಿಯರೇ, ಈ ಕಿರಿಯ ಮಗನು ತನಗಿದ್ದದ್ದೆಲ್ಲ ವ್ಯಯ ಮಾಡಿದರೂ ಅವನಿಗೆ ಯಥಾರ್ಥವಾದ ಸಂತೋಷವನ್ನು, ಸಮಾಧಾನವನ್ನು ಪಡೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಗೆಳೆಯರೊಂದಿಗೆ ಎಲ್ಲವನ್ನು ವ್ಯಯ ಮಾಡಿದ್ದರೂ ಸಹ ನಿರಾಶೆಯಲ್ಲಿ, ಶೂನ್ಯತೆಯ ಅನುಭವದಲ್ಲಿ ಅವನು ಹಾದು ಹೋಗುವಂತಹ ಅನುಭವ ನಾವು ನೋಡುತ್ತೇವೆ. ಅವನು ತನ್ನ ತಂದೆಯ ಕಡೆಯಲ್ಲಿರುವ ಹೆಚ್ಚಿನ ಸಂತೋಷವನ್ನು ಬಿಟ್ಟು ಅದಕ್ಕಿಂತ ಮಿಗಿಲಾದ ಸಂತೋಷವನ್ನು ಅನುಭವ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಅವನಿಗೆ ಸಂತೋಷವಾಗಲಿ ಸಮಾಧಾನವಾಗಲಿ ಸಿಗಲಿಲ್ಲ. ಹೊರತು ತನ್ನ ಜೀವನದಲ್ಲಿ ಕಷ್ಟಗಳ, ಭಾರಗಳ, ಹಸಿವಿನ ಅನುಭವದಲ್ಲಿ ಅವನು ಹಾದು ಹೋಗುವುದನ್ನು ನೋಡುತ್ತೇವೆ. ಆ ಕ್ಷಣದಲ್ಲಿ ಅವನು ಪಾಪ ಬೋಧವುಳ್ಳವನಾಗಿ ಅವನಿಗೆ ಬುದ್ಧಿ ಬಂದು ಅವನು ತನ್ನಲ್ಲೇ ಹೇಳಿಕೊಳ್ಳುತ್ತಾನೆ, ನನ್ನ ತಂದೆಯ ಕಡೆಯಲ್ಲಿ ಎಷ್ಟೋ ಕೂಲಿ ಆಳುಗಳು ತಿಂದು ತೃಪ್ತರಾಗಿ ಇದ್ದಾರೆ, ನಾನಾದರೂ ಬರೀ ಹಸಿವೆಯಲ್ಲಿ ನೆರಳಾಡುವನಾಗಿದ್ದೇನೆ ಎಂಬುದ. ಅವನ ಪಾಪಬೋಧ ಅವನನ್ನು ತಂದೆಯ ಕಡೆಗೆ ತಿರುಗಿ ಹೋಗುವಂತಹ ಅನುಭವದಲ್ಲಿ ಅವನನ್ನು ನಡೆಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅವನು ತನ್ನ ಮನಸ್ಸಿನಲ್ಲೇ ಈ ಪ್ರಕಾರವಾಗಿ ಯೋಚನೆ ಮಾಡುತ್ತಾನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಅವನು ತಂದೆಯ ಕಡೆಗೆ ಹೋಗಿ 21ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಓದುತ್ತೇನೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳ್ತೇನೆ. ಪಾಪ ಬೋಧ ಒಬ್ಬರನ್ನು ಹೊಸ ಅನುಭವಕ್ಕೆ, ಮಾನಸಾಂತರಕ್ಕೆ, ಶುದ್ಧೀಕರಣಕ್ಕೆ ಕರೆತರುವುದು ಆಗಿರುತ್ತದೆ ಎಂಬುದಾಗಿ ಈ ಭಾಗದ ಮೂಲಕವಾಗಿ ನಮಗೆ ನೋಡಲಿಕ್ಕೆ ಆಗುತ್ತದೆ. ವೇದ ಕೀರ್ತನೆ 32ನೇ ಅಧ್ಯಾಯ 5ನೇ ವಚನ, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದನು, ನೀನು ನನ್ನ ಅಪರಾಧಗಳನ್ನೆಲ್ಲ ಪರಿಹರಿಸಿ ಬಿಟ್ಟಿ. 32ನೇ ವೇದ ಕೀರ್ತನೆ 1-2 ವಾಕ್ಯ ಹೇಳುತ್ತಾ ಇದೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಪ್ರಿಯರೇ, ಈ ಮಹಾ ಉಪವಾಸ ಕಾಲಗಳಲ್ಲಿ ನಮ್ಮನ್ನೇ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡುವರಾಗಿರೋಣ. ದೇವರು ನೀಡಿದಂತಹ ತಲಾಂತುಗಳನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡದೆ
ತನ್ನ ಸ್ವಾರ್ಥತೆಯಲ್ಲಿ, ತನ್ನ ಸ್ವೇಚ್ಛತೆಯಲ್ಲಿ ಅದನ್ನು ಕಳೆದುಕೊಂಡಿರುವಂತಹ ಅನುಭವದಲ್ಲಿ ಪಶ್ಚಾತ್ತಾಪ ಪಡುವವರಾಗಿರೋಣ. ದೇವರ ಸನ್ನಿಧಿಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ಆತನು ನಮ್ಮನ್ನು ತನ್ನ ಕಡೆಗೆ ಪುನಃ ಸ್ವೀಕಾರ ಮಾಡುವನಾಗಿದ್ದಾನೆ. ತನ್ನ ಮಕ್ಕಳೆಂಬ ಮಹಾ ಪದವಿಯನ್ನು ದಯಪಾಲಿಸುವನು ಆಗಿದ್ದಾನೆ. ಆದುದರಿಂದ ಪ್ರಿಯರೇ, ಈ ಸುದಿನದಲ್ಲಿ ನಾವು ಸಹ ಆತನ ಪಾದಪೀಠಕ್ಕೆ ಸೇರಿ ಬರುವವರಾಗಿರೋಣ. ಆತನ ಕೃಪಾಶೀರ್ವಾದಗಳನ್ನು ಹೊಂದಿದವರಾಗಿ ಆತನ ಸಾಕ್ಷಿಗಳಾಗಿ ಶೋಭಿಸುವಂತೆ ತ್ರಿಯೇಕ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಿ ಕಾಪಾಡುವುದಾಗಲಿ. ಆಮೇಲೆ